ಗೊರಪ್ಪಜ್ಜನವರಿಗೆ ಗೌರವ ನೀಡಬೇಕು. ಮೈಲಾರ ಲಿಂಗೇಶ್ವರ ಸುಕ್ಷೇತ್ರ ಅಭಿವೃದ್ಧಿಗೆ ಕೈಜೋಡಿಸಲು ಮನವಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ ಸುಕ್ಷೇತ್ರ ಶ್ರೀ ಮೈಲಾರ ಲಿಂಗೇಶ್ವರ ದೇವಾಲಯ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಆದ ಶ್ರೀ ಭರಮಪ್ಪ ಏಳುಕೋಟೆಪ್ಪ ಉರ್ಮಿ ಅವರು ರಾಜ್ಯದ ವಿವಿಧ ಜಿಲ್ಲೆಗಳ ಹಳ್ಳಿಗಳು ಹಾಗೂ ನಗರ ಪ್ರದೇಶದಲ್ಲಿ ಸಂಚರಿಸುವ ಗೊರಪ್ಪಜ್ಜನವರಿಗೆ ವಿನಾಕಾರಣ ತೊಂದರೆ ಕೊಡುತ್ತಿರುವ ಘಟನೆಗಳನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಸಮಾಜದ ಎಲ್ಲಾ ವರ್ಗಗಳಿಗೂ ಮನವಿ ಮಾಡಿದರು. ಗೊರಪ್ಪಜ್ಜನವರು ಸಮಾಜದಲ್ಲಿ ಶ್ರೀ ಮೈಲಾರ ಲಿಂಗೇಶ್ವರನ ಸ್ವರೂಪದ ಪ್ರತೀಕವಾಗಿದ್ದಾರೆ. ಮೈಲಾರ ಲಿಂಗೇಶ್ವರನ ಮೇಲೆ ಅಪಾರ ನಂಬಿಕೆ ಇಟ್ಟಿರುವ ಲಕ್ಷಾಂತರ ಭಕ್ತರು ಗೊರಪ್ಪಜ್ಜನವರನ್ನ ತಮ್ಮ ಮನೆಗಳಿಗೆ ಆಹ್ವಾನಿಸಿ ಅವರ ಕೈಯಿಂದ ಪೂಜೆ ಮಾಡಿಸಿ ಮನೆಗೆ ಶುಭವಾಗುತ್ತೆ ಎಂಬ ದಟ್ಟ ನಂಬಿಕೆ ಹೊಂದಿದ್ದಾರೆ ಎಂದು ಅವರು ತಿಳಿಸಿದರು. ಸುಮಾರು 700 ವರ್ಷಗಳಿಗಿಂತಲೂ ಹೆಚ್ಚು ಪುರಾತನ ಇತಿಹಾಸ ಹೊಂದಿರುವ ದೇವರಗುಡ್ಡ ಸುಕ್ಷೇತ್ರ ಶ್ರೀ ಮೈಲಾರ ಲಿಂಗೇಶ್ವರ ದೇವಾಲಯ ನಾಡಿನ ಭಕ್ತರಿಗೆ ತನ್ನದೇ ಆದ ವಿಶಿಷ್ಟ ಸ್ವರೂಪವನ್ನ ನೀಡಿದೆ. ಇಂತಹ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವವುಳ್ಳ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವ ಅಗತ್ಯವಿದ್ದು ಇದಕ್ಕೆ ಸರ್ಕಾರದ ಮಾನ್ಯತೆ ದೊರಕಬೇಕು ಎಂದು ಒತ್ತಾಯಿಸಿದರು. ಈ ಹಿನ್ನೆಲೆ ಸ್ಥಳೀಯ ಶಾಸಕರು, ಅಧಿಕಾರಿಗಳು ಹಾಗೂ ನಾಡಿನ ಭಕ್ತರು ಎಲ್ಲರೂ ಒಂದಾಗಿ ಕೈಜೋಡಿಸಿ ಸುಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಅಂತ ಶ್ರೀ ಭರಮಪ್ಪ ಉರ್ಮಿ ಅವರು ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಸಂಪಾದಕರು ಆದ ಡಾಕ್ಟರ್ ಎಸ್ ಪಾಟೀಲ್ ಅವರು ದೇವಾಲಯಕ್ಕೆ ಭೇಟಿ ಕೊಟ್ಟು ಮಾತನಾಡಿ, ಸಮಾಜದಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಗೊರಪ್ಪಜ್ಜನವರನ್ನ ಗೌರವದಿಂದ ಕಾಣಬೇಕು. ಜೊತೆಗೆ ಮೈಲಾರ ಲಿಂಗೇಶ್ವರ ಸುಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟ ಇಲಾಖೆಗಳು, ಅಧಿಕಾರಿಗಳು, ಶಾಸಕರು ಹಾಗೂ ಸಂಸದರು ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಆಗ್ರಹಿಸಿದರು. ನಾಡಿನ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗೊರಪ್ಪಜ್ಜನವರ ಗೌರವ ಹಾಗೂ ಮೈಲಾರ ಲಿಂಗೇಶ್ವರ ಸುಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇವತ್ತು ಹಾವೇರಿ ಜಿಲ್ಲೆಯ ಸುಪ್ರಸಿದ್ಧ ವಿಶ್ವ ಪ್ರಖ್ಯಾತಿ ಹೊಂದಿರುವ ಮೈಲಾರ ಲಿಂಗೇಶ್ವರ ದೇವಸ್ಥಾನ ದೇವರಗುಡ್ಡಕ್ಕೆ ಬಂದಿದ್ವಿ. ಗುಡ್ಡದ ಈ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಭರಮಪ್ಪ ಉರ್ಮಿ ಅವರು ಕೂಡ ನಾವು ಇವತ್ತು ಚರ್ಚೆ ಮಾಡಿದಾಗ ಏನ್ ಚರ್ಚೆ ಮಾಡಿವಂತಂದ್ರೆ, ಕರ್ನಾಟಕದಲ್ಲಿ ನಮ್ಮ ಮೈಲಾರ ಲಿಂಗೇಶ್ವರ ಗೊರಪ್ಪಗಳು ಅವರು ಗೊರಪ್ಪಗಳು ಅಷ್ಟೇ ಅಲ್ಲ, ಅದು ಮೈಲಾರ ಲಿಂಗೇಶ್ವರ ಸ್ವರೂಪ. ಅವರು ನಮ್ಮ ಗೊರಪ್ಪಗಳೆಲ್ಲ ಪ್ರತಿಯೊಂದು ವಿಚಾರದಲ್ಲಿ ಅವರು ಕರ್ನಾಟಕದಲ್ಲಿ ಅಡ್ಡಾಡ್ಬೇಕಾದ್ರೆ ಸಾಮಾನ್ಯವಾಗಿ ನಮ್ಮ ಭಕ್ತರು ಯಾರು ತ್ರಾಸ ಕೊಡೋದಿಲ್ಲ. ಅವರಿಗೆ ತ್ರಾಸ ಕೊಡ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಅವ್ರಿಗೆ ತ್ರಾಸ ಕೊಡ್ತಾ ಇದ್ದಾರೆ. ಆ ಹೆದರಿಕೆಯಿಂದ ಗೊರಪ್ಪಗಳು ಅಡ್ಡಾಡುವಂತ ಪರಿಸ್ಥಿತಿ ಬಹಳ ಕೈ ತಪ್ತಾ ಇದೆ. ಅವರಿಗೆ ತೊಂದರೆ ಆಗ್ತಾ ಇದೆ, ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು ನಮ್ಮ ಗೊರಪ್ಪಗಳು. ಬಹುಶಃ ಗೊರಪ್ಪಗಳು ಯಾರನ್ನು ತೊಂದರೆ ಕೊಡಬಹುದು ಉದ್ದೇಶದಿಂದ ಇಲ್ಲಿ ಅಡ್ಡಾಡಂಗಿಲ್ಲ. ಅವರು ಭಕ್ತರು ಕೊಟ್ಟಂತ ಅಲ್ಪ ಕಾಣಿಕೆ ಭಿಕ್ಷೆ ಇರ್ಬೋದು, ಭಿಕ್ಷೆ ರೂಪದಲ್ಲಿ ಕೊಡ್ತಕ್ಕಂಥ ದಾನಿಗಳು ಕೊಡ್ತಕ್ಕಂಥ ವಿಚಾರ ಇರ್ಬೋದು, ಅದನ್ನು ತಗೊಂಡು ಅಲ್ಪ ಜೀವನ ಸೇವೆ ಮಾಡ್ತಕ್ಕಂಥ ವಿಚಾರ ದೇವರ ಹೆಸರಿನಾಗ ಮಾಡ್ತಾರ. ಇದನ್ನೆಲ್ಲಾ ಬಿಟ್ಟು ಅವ್ರು ಏನ್ ತಿಳ್ಕೊತಾರ, ಗೊರಪ್ಪಗಳನ್ನು ಇವ್ರು ಕಾಡ್ರದರ ಸೂಡದರ ಅನ್ನೋ ರೀತಿಯೆಲ್ಲ ಇವ್ರು ತಿಳ್ಕೊತಾರ. ಅದು ತಪ್ಪು. ಆ ರೀತಿ ನಾವು ತಿಳ್ಕೊಂಡಿದ್ದೆ ಕರೆದ್ರೆ ಸಾಕ್ಷಾತ್ ನಾವು ಗೊರಪ್ಪಾಜಿಯವ್ರನ್ನ ಏನ್ ನಾವು ಅವಮಾನ ಮಾಡ್ತೀವಲ್ಲ, ನಾವು ಮೈಲಾರ ಲಿಂಗೇಶ್ವರನ ಅವಮಾನ ಮಾಡದಂಗ. ಆಕ್ಚುಲಿ ಆ ರೀತಿ ಗೊರಪ್ಪಗಳಿಗೆ ತೊಂದರೆ ಕೊಡುವಂತ, ಹಿಂಸೆ ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಈ ನಮ್ಮ ರಾಜ್ಯದಲ್ಲಿ ಅದು ಬಹಳ ದೊಡ್ಡ ದುರಂತ ಅಂತ ನನಗೆ ಅನಿಸ್ತದೆ. ಈ ನಿಟ್ಟಿನಲ್ಲಿ ಅನೇಕ ಗೊರಪ್ಪಗಳು ನಮ್ಮ ಪತ್ರಿಕೆ ಕಾರ್ಯಾಲಯಕ್ಕೆ ಹುಬ್ಬಳ್ಳಿಗೆ ಬಂದಾಗ ನನ್ನ ಸಲಹೆ ಕೇಳಿದ್ರು. ಇಲ್ಲ ಸಾಹೇಬ್ರೆ, ಈಗ ತೊಂದರೆ ಕೊಡ್ತಾ ಇದಾರ ಯಾರು? ಇಲ್ಲ ಪೊಲೀಸರು ಹಿಡಿತಾ ಇದ್ದಾರೆ, ಆಮೇಲೆ ನಮ್ಮ ನಿರ್ಗತಿಕೆ ಕೇಂದ್ರದವ್ರು ಹಿಡಿತಾ ಇದ್ದಾರೆ, ಸಮಾಜ ಕಲ್ಯಾಣದವ್ರು ಹಿಡಿತಾ ಇದ್ದಾರೆ, ಅನೇಕ ಇಲಾಖೆದವ್ರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೌದಪ್ಪ, ನಿಮಗೆ ಯಾಕೆ ತೊಂದರೆ ಕೊಡ್ತಾರ? ನೀವೇನ್ ತಪ್ಪು ಮಾಡ್ತಾ ಇದೀರಿ? ಏನಿಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ನೀವು ಅಡ್ಡಾಡ್ಬೇಕಾದ್ರೆ ನೀವು ಮನೆಗೆ ಭಿಕ್ಷಾಕ್ ಹೋಗ್ಬಾರ್ದು, ಯಾರ ಮನೆ ಕಡೆ ಅಡ್ಡಾಡಬಾರ್ದು, ಓಣಿ ಅಡ್ಡಾಡಬಾರ್ದು ಅಂತ ಹೇಳ್ತಾರೆ ಸರ್. ಹಿಂಗಾದ್ರೆ ನಾವ್ ಹೆಂಗ್ ಬದುಕಬೇಕು? ಅವನ ಹೆಸರ ಮ್ಯಾಗ ಒಂದು ತನ್ನ ಭಿಕ್ಷೆ ಮಾಡಿ ಬದುಕ್ತೀವಿ ನಾವು, ಅದಕ್ಕೆ ಸರಿ ನಮ್ಗೆ ತೊಂದರೆ ಕೊಡ್ತಾ ಇದಾರೆ, ದಯವಿಟ್ಟು ಇದಕ್ಕೆ ನಮ್ಗೆ ದಾರಿ ಮಾಡಿ ಕೊಡ್ರಿ ಅಂತ ಬಂದ್ರು ಅವ್ರು. ನಾನು ಒಂದು ಸಲಹೆ ಕೊಟ್ಟೆ ಅವರಿಗೆ, ನೋಡಪ್ಪ, ಪ್ರಸಿದ್ಧವಾದ 2 ಕಾಡಿ ಕ್ಷೇತ್ರ ಅದಾವ, ಮೈಲಾರಗುಡ್ಡ, ಮೈಲಾರಲಿಂಗೇಶ್ವರ 2 ಅದಾವ. ಅಲ್ಲಿ ಕಮಿಟಿ ಅಧ್ಯಕ್ಷರಿಗೆ ಹೋಗಿ ಭೇಟಿ ಆಗ್ರಿ, ಅವ್ರು ನಿಮ್ಗೆ ಆಗ್ತಕ್ಕಂಥ ತೊಂದರೆ ಅವ್ರಿಗೆ ಹೇಳ್ರಿ, ಅವ್ರು ನಿಮ್ಗೆ ಸಲಹೆ ಕೊಡ್ತಾರ. ಏನಾದ್ರೂ ಸಲಹೆ ಕೊಡ್ತಾರ, ಅಥವಾ ಡಿಪಾರ್ಟ್ಮೆಂಟ್ಗೆ ಅಥವಾ ಸರ್ಕಾರಕ್ಕೆ ಏನಾದ್ರೂ ಒಂದು ಮಾಹಿತಿ ಕೊಡ್ಬೋದು. ಅವರು ಲೆಟರ್ ಬ್ಯಾಡ್ ಮುಖಾಂತರ ಅದನ್ನ ಕೊಟ್ಟಾಗ ನಾವು ಪ್ರಕಟ ಮಾಡಕ್ ದಾರಿ ಸಿಗ್ತೈತಿ. ನಾವು ನೇರವಾಗಿ ಪ್ರಕಟ ಮಾಡಕ್ ಬರುದಿಲ್ಲ ಅಂತಂದಾಗ ಆಯ್ತು ಸರ ತಂದ್ರ ಅವ್ರು. ಮತ್ ಇನ್ನೊಂದು ಸರಳ ಹೇಳಿದವ್ರು. ಏನ್ ಹೇಳಿದಂದ್ರೆ, ನೀವು ಸ್ಥಳೀಯವಾದಂತ ನೀವು ಯಾವುದೇ ಕ್ಷೇತ್ರ ಇರ್ಲಿ, ಧಾರವಾಡ ಇರ್ಲಿ, ಹಾವೇರಿ ಇರ್ಲಿ, ಅಥವಾ ಕರ್ನಾಟಕದ ಯಾವ ಮೂಲೆಯಾಗಿರ್ಲಿ, ಯಾವುದೇ ಜಿಲ್ಲೆ ಒಳಗೆ ನೀವು ತೊಂದರೆ ಆದ್ರ ಆ ಜಿಲ್ಲಾಧಿಕಾರಿಗೆ ಹೋಗಿ ಮನವಿ ಕೊಡ್ರಿ. ನೀವು ಆಗ್ತಕ್ಕಂಥ ತೊಂದರೆ ಏನದ ಮನವಿ ಕೊಡ್ರಿ. ಆಮೇಲೆ ಅಲ್ಲಿರ್ತಕ್ಕಂಥ ಕಮಿಷನರ್ ಇರ್ಬೋದು, ಅಥವಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿ ಇರ್ಬೋದು, ಅಥವಾ ತಹಸೀಲ್ದಾರ್ ಇರ್ಬೋದು, ಅವ್ರಿಗೆ ಮನವಿ ಕೊಡ್ರಿ. ಆ ಮನವಿ ಕೊಟ್ಟಂತ ಒಂದು ರಿಸೀವ್ಡ್ ಕಾಪಿ ನಮಗೆ ತಗೊಂಬರ್ರಿ.
ನಾವೇನಿತ್ತು ಮುಂದೆ ಡಿಪಾರ್ಟ್ಮೆಂಟ್ನವ್ರು ನಿಮಗೆ ತಂಟೆಗೆ ಬರ್ಲಾರ್ದಂಗೆ ಮಾಡೋ ಜವಾಬ್ದಾರಿ ನಮ್ಮ ಪತ್ರಕರ್ದು ಅಂತ ಹೇಳಿ ಅವ್ರು ಧೈರ್ಯ ತುಂಬಿ ನಾವು ಕಳಿಸಿದ್ದೆ. ಬಹುಶಃ ಇಲ್ಲಿವರೆಗೆ ಗೊರಪ್ಪಗಳು ನಮ್ಮ ಅಧ್ಯಕ್ಷರಾದಂಥವ್ರಿಗೆ ಬಂದು ತಿಳಿಸ್ಯಾರಿಲ್ಲೋ ನನಗೆ ಗೊತ್ತಿಲ್ಲ. ಬಹುಶಃ ಇವತ್ತು ಆಕಸ್ಮಿಕವಾಗಿ ನಿನ್ನೆ ದಾವಣಗೆರೆಯಲ್ಲಿ ನಮ್ಮದು ಭಾವೈಕ್ಯ ಸಮ್ಮೇಳನ ಇತ್ತು, ಪತ್ರಿಕೆದು ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮ ಚೇತನ ನಮ್ಮ ಹುಡುಗ ಅಧ್ಯಕ್ಷರಿಗೆ ಫೋನ್ ಮಾಡಿದ, ಇಲ್ಲ ಅಧ್ಯಕ್ಷರು ನಾವು ಬರ್ತಾ ಇದೀವಿ ಅಂತೇಳಿ. ನನಗಂದ ಇಲ್ಲ ಸರ್ ಮೈಲಾರ ಹುಡುಕೊಂಡು ನೋಡಿ, ನಡಿಯಪ್ಪ ದೇವ ದರ್ಶನ ಮಾಡ್ಕೊಂಡು ಶಿವನ ದರ್ಶನ ಆಗ್ತದೆ ಒಳ್ಳೇದಾತ ಅಂತೇಳಿ ಬಂದಿವಿ. ನನಗೆ ಬಂದ ತಕ್ಷಣ ನಮ್ಗೆ ಮೈಲಾರ ಗೊರಪ್ಪ ಹೊಡೆದು ನನಗೆ ಪ್ರತ್ಯಕ್ಷ ಕಣ್ಣಿಗೆ ಬಂದ್ಬಿಡ್ತದೆ ಅವ್ರು ಹೇಳಿರ್ತಕ್ಕಂಥ ತೊಂದರೆ. ನಾನು ಅಧ್ಯಕ್ಷರು ಕೂಡ ಚರ್ಚೆ ಮಾಡಿದಾಗ ಅವ್ರಂದ್ರು, ಸರ್ ಇದೊಂದು ನೀವು ಹೇಳಿಕೆ ಕೊಟ್ಟು ಹೋಗ್ರಿ ಒಳ್ಳೇದಾಗ್ತದೆ, ಗೊರಪ್ಪಗಳಿಗೆ ತೊಂದರೆ ಆಗ್ಲಾರ್ದಂಗೆ ಆದ್ರೆ ಬಹಳ ಒಳ್ಳೇದಾಗ್ತದೆ ಅಂತೇಳಿ. ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯವರು ಅಥವಾ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಕರ್ನಾಟಕ ರಾಜ್ಯದಲ್ಲಿ ಮುಕ್ತವಾಗಿ ಅಡ್ಡಾಡುವಂಗ, ಭಯಮುಕ್ತವಾಗಿ ಅಡ್ಡಾಡುವಂಗ ನಮ್ಮ ಗೊರಪ್ಪಗಳಿಗೆ ತೊಂದರೆ ಆಗ್ಲಾರ್ದಂಗೆ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತೇಳಿ ನಾನು ಎಲ್ಲ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೂ ಕೂಡ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರು, ಹಿರಿಯ ಪತ್ರಕರ್ತರು ಸವಿಸ್ತಾರವಾಗಿ ಗೊರಪ್ಪಗಳಿಗೆ ಆಗ್ತಕ್ಕಂಥ ತೊಂದರೆಗಳಿಗೆ ಸಮಸ್ಯೆಯನ್ನ ಬಗೆಹರಿಸಬೇಕು, ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಬೇಕು ಅಂತಕ್ಕಂಥ ವಿಷಯವನ್ನ ನಮ್ಮ ದೇವರಗುಡ್ಡ ಕ್ಷೇತ್ರದ ಈ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂತ ಭರಮಣ್ಣ ಉರ್ಮಿ ಅವರು ತಿಳಿಸಿದಾಗ ಬಹಳ ಒಂದು ಚೇತಕ್ ಟಿವಿ ನ್ಯೂಸ್ ಹಾಗೂ ವಿಶ್ವದರ್ಶನ ಪತ್ರಿಕೆ ನೇತೃತ್ವದಲ್ಲಿ ಇವತ್ತ ನಾವು ಮತ್ತ ದೇವರಗುಡ್ಡ ಕ್ಷೇತ್ರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರ ಒಂದೆರಡು ಮಾತುಗಳನ್ನ ಅದರ ಬಗ್ಗೆ ವಿಶ್ಲೇಷಕವಾಗಿ ಒಂದೆರಡು ಮಾತುಗಳನ್ನ ಕೇಳೋಣ. ಅಧ್ಯಕ್ಷರ, ಇಲ್ಲಿ ಆಗುವಂತ ಸಮಸ್ಯೆಗೆ ಗೊರಪ್ಪಗಳ ಬಗ್ಗೆ ತಾವೇನ ಹೇಳಕ್ ಬಯಸ್ತೀರಿ ಹೇಳಿ. ಕ್ಷೇತ್ರ 7 ಕೋಟಿ ಮೈಲಾರಲಿಂಗೇಶ್ವರಲ್ಲಿ ಹಾಗೂ ನಮ್ಮ ವಿಶ್ವದರ್ಶನ ನನ್ನ ಪತ್ರಿಕೆ ಮಾಧ್ಯಮದಾರರಾದ ಎಸ್ ಪಾಟೀಲ್ ಸರ್ ಅವರು ತಮ್ಮ ಮೈಲಾರಲಿಂಗೇಶ್ವರ ಸನ್ನಿಧಿಯಲ್ಲಿ ಇಡೀ ರಾಜ್ಯಾದ್ಯಂತ ಗೊರವಯ್ಯನವರು ಹೋಗೋದು ಬರೋದನ್ನ ಪರಿಗಣಿಸಿ ಇಡೀ ರಾಜ್ಯದ ತುಂಬನ ಇವತ್ತು ಕರ್ನಾಟಕ ತುಂಬನ ಗೊರಪ್ಪಜ್ಜನವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗ್ಬಾರ್ದಂತಂದು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದು ಶ್ರೀ ಮೈಲಾರಲಿಂಗೇಶ್ವರ ಇವತ್ತು ಒಂದು ಟ್ರಸ್ಟ್ ಕಮಿಟಿ ಮತ್ತು ನಮ್ಮ ಗ್ರಾಮಸ್ಥರಿಗೆ ಇದು ಒಂದು ಒಳ್ಳೆಯ ನನಗೆ ಒಂದು ಶುಭ ಸುದ್ದಿ ಅಂತಂದು ನಾನು ವ್ಯಕ್ತಪಡಿಸ್ತೇನೆ. ಇವತ್ತು ಈ ಕ್ಷೇತ್ರ ಮೈಲಾರಲಿಂಗೇಶ್ವರ ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಇಲ್ಲಿ ಮುಖ್ಯವಾಗಿದ್ದು ಇನ್ನು ಏನಪ್ಪಾ ಅಂತಂದ್ರ ಇಲ್ಲಿ ಭಂಡಾರದ ಗುರುಗಳು ಮತ್ತು ಗೊರಪ್ಪನವರಂತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ಮೈಲಾರ ಗುಡ್ಡ ಮತ್ತು ಮೈಲಾರದಲ್ಲಿ ಕಾರ್ಣಿಕೋತ್ಸವ ನಡೀತೈತಿ. ಇಲ್ಲಿ ಇಡೀ ರಾಜ್ಯದಲ್ಲಿ ವಿಶ್ವದಲ್ಲಿ ಏನಾದ್ರೂ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಭವಿಷ್ಯವಾಣಿ ಯಾವ್ದಾದ್ರು ಇದ್ರೆ ಅದು ದೇವಗುಡ್ಡ ಮೈಲಾರದಲ್ಲಿ ಮಾತ್ರ ನಡೀತೈತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾರ್ಣಿಕೋತ್ಸವ ಆಗ್ತದೆ, ಆಮೇಲೆ ಗೊರವಯ್ಯನವರಿಂದ ಸರ್ಪಿ ಪವಾಡಗಳಾಗ್ತವು, ಕಂಚೇವರಿಂದ ಶಸ್ತ್ರ ಪವಾಡಗಳು ನಡೀತಾವ. ಇಲ್ಲಿ ನಡೆದಂತ ಇಂಥ ಕಾರ್ಯಕ್ರಮ ನಡೆದಂತ ಇಡೀ ರಾಜ್ಯದಲ್ಲಿ ಯಾವ ದೇವಸ್ಥಾನದಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇಲ್ಲ. ಆದ್ರೆ ಇಲ್ಲಿ ಒಂದು ಕಾರ್ಯಕ್ರಮಗಳು ನಡೀತಿರಿಂದ ಇಡೀ ರಾಜ್ಯ ತುಂಬಾ ಇವತ್ತು ನಮ್ಮ ಗೊರಯ್ಯ ಅಜ್ಜನವರು ಇವತ್ತು ರಾಜ್ಯಾದ್ಯಂತ ಹೋಗ್ತಾರಪ್ಪ ಅಂತಂದ್ರೆ ಇವತ್ತು ಯಾರೇ ಭಕ್ತರ ಮನೆಗೆ ಹೋದ್ರು ಕೂಡ ಅವ್ರನ್ನ ಯಾರು ತಿರಸ್ಕಾರ ಮಾಡದೆ ಅವರಲ್ಲಿದ್ದಂತ ಒಂದು ಭಕ್ತಿ ದೇಣಿಗೆ ಆಗ್ಲಿ ಎಷ್ಟೇ ಕೊಟ್ಟದನ್ನಾಗ್ಲಿ ಕರೆಸಿ ಗೌರವಿಸ್ಬೇಕನ್ನೋದನ್ನ ಇವತ್ತು ನಮ್ಮ ಸಂಪಾದಕರು ಪತ್ರಿಕೆ ಮಾಧ್ಯಮ ಸರ್ ಅವರು ನಮ್ಮ ಇವತ್ತು ಒಂದು ಪತ್ರಿಕೆ ಮಾಧ್ಯಮದ ಮೂಲಕ ಇವತ್ತು ಟಿವಿ ನೈನ್ ಮೂಲಕ ಇವತ್ತು ನಮಗೆ ವಿವರಣೆ ಮಾಡಿದ್ದಾರೆ. ಇವತ್ತು ಗೊರಪ್ಪಜ್ಜರಿಗೆ ಯಾವ ರೀತಿ ಯಾರು ತೊಂದರೆ ಕೊಡಬಾರ್ದು. ಗೊರಪ್ಪಜ್ಜರು ಇವತ್ತು ಈಗ ನಿನ್ನೆ ಮೊನ್ನೆ ವರ್ಷ 5 ವರ್ಷ 10 ವರ್ಷ ತಲಾಂತರವಾಗಿ ಬ್ರಿಟಿಷರ ಕಾಲದಲ್ಲಿ ಕೂಡ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಾರ. ತಲಾಂತರವಾಗಿ ಹೊರಗಡೆ ಹೋಗ್ತಾರ ಅವರು. 700 ವರ್ಷಗಳ ಇತಿಹಾಸ ಇರತಕ್ಕಂಥ ಕ್ಷೇತ್ರ ಇದು. ಗೊರಪ್ಪಜ್ಜನವರಿಗೆ ಎಲ್ಲ ಐತಿ, ಆಸ್ತಿಗಳಿದೆ, ಮನೆ ಇದೆ, ಹೊಲ ಜಮೀನುಗಳು ಎಲ್ಲ ಕಡೆ. ಅವ್ರಿಗೆ ಯಾವುದು ಇಲ್ಲಿ ಅವರು ಬಡವರಲ್ಲ, ಹೊರಗಡೆ ಹೋಗ್ಬೇಕಂದ್ರೆ ಅವ್ರು ಬಡವರಲ್ಲ. ಅದು ಒಂದು ಸೇವೆ. ಇವತ್ತು ಕೆಲವೊಬ್ರು ಭಿಕ್ಷಕ್ ಬರ್ತಾರಂತ ತಿಳ್ಕೊಂಡ್ಬಿಡ್ತಾರೆ ಗೊರಪ್ಪಜ್ಜರ ಬಗ್ಗೆ. ಅದು ಭಿಕ್ಷಕರಲ್ಲ, ಅವರು ಸೇವೆ ಮಾಡೋಂಥವ್ರು. 60 ಮನೆ ಬಾಬುದರಾಗಿ ಇಲ್ಲಿ ಸೇವೆ ಮಾಡಿ ಪ್ರತಿಯೊಂದು ಭಕ್ತರು ಮನೆಯೊಳಗ ಕಾರ್ಯ, ಹೊಸ ಮನೆಯ ಕಾರ್ಯ ಆಗಿರ್ಬೋದು, ಮದುವೆ ಕಾರ್ಯಕ್ರಮ ಆಗಿರ್ಬೋದು, ಇನ್ನಿತರೆ ಶಿಬಿರ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಿಗೆ ಹೋದ್ರು ಕೂಡ ಗೊರವಯ್ಯನವರು ಕಂಬಳಿಯನ್ನ ಹಾಸಿ ದೋಣಿ ತುಂಬಿಸಿ ಶ್ರೀವಾರ ಪೂಜೆ ಮಾಡಿ, ಹೊಸ ಮನೆಗೆಲ್ಲ ಹೋದ್ರ ಗೊರಪ್ಪಜ್ಜನವರು ದೋಣಿ ತುಂಬಿಸಿ ಪೂಜೆ ಕಾರ್ಯಕ್ರಮಗಳು ಮಾಡಿ, ಇವತ್ತು ಒಂದು ಯಾವುದೇ ಒಂದು ಮದುವೆ ಹೋಗಕತ್ತಿದ್ರು ಕೂಡ ಆ ಒಂದು ಗೊರವಯ್ಯನವರು ಬಂದು ಆ ಮನೆಯೊಳಗ ಪಾದಿಟ್ಟು ಡಂಬರ್ಗ ಹೊಡೆದು ಶ್ರೀ 7 ಕೋಟಿ ಮೈಲಾರಲಿಂಗೇಶ್ವರ ಅಂದು ಹರಿಕೆಯನ್ನ ಕಟ್ಟಿದಾಗ ಮಾತ್ರ ಇವತ್ತು ಆ ಮನೆ ಶಾಂತಿ ಆಗತ್ತೆ, ಆ ಮನೆ ಉದ್ಧಾರ ಆಗತ್ತೆ ಅನ್ನೋ ಒಂದು ಭಕ್ತರಲ್ಲಿ ಬಯಕೆ ಐತಿ.
ಅದನ್ನ ನಾವ್ ಯಾರು ಕೂಡ ಆ ಭಕ್ತರ ಬಯಕೆಯನ್ನ ಗೊರಪಜ್ಜರ ಒಂದು ಆಶೀರ್ವಾದವನ್ನ ಇಡೀ ರಾಜ್ಯದ ಜನ ಇವತ್ತು ಯಾರೇ ಬಂದ್ರು ಎಲ್ಲೇ ಹೋದ್ರು ಕೂಡ ಅವರನ್ನ ಪ್ರೀತಿಯಿಂದ ಗೌರವಿಸಿ ಕಂಡು ತಮ್ಮಲ್ಲಿರ್ತಕ್ಕಂಥ ಸಹಾಯಧನವನ್ನ ಮಾಡಿ ಅವರನ್ನ ಆಶೀರ್ವಾದ ಪಡ್ಕೊಂಡು ಶ್ರೀ ಒಂದು ಗೊರವನವರಿಗೆ ಯಾವುದೇ ಅಹಿತಕರ ಘಟನೆ ಮಾಡದಂತೆ ಅವ್ರು ಯಾವುದೇ ರೀತಿ ಯಾವುದೇ ಡಿಪಾರ್ಟ್ಮೆಂಟ್ಗಳು ತೊಂದರೆ ಕೊಡದಂತೆ ಅವರನ್ನ ಅಚ್ಚುಕಟ್ಟಾಗಿ ಚೆನ್ನಾಗಿ ಗೌರವಿಸಿ ಕಳಿಸಿ ಅವರನ್ನ ಒಂದು ಪ್ರೀತಿಯಿಂದ ಕಾಣಬೇಕಂತೇಳಿ ಈ ಒಂದು ಟ್ರಸ್ಟ್ ಕಮಿಟಿ ಕೂಡ ನಾನು ದೇವರಗುಡ್ಡ ಟ್ರಸ್ಟ್ ಕಮಿಟಿ ಚೇರ್ಮನ್ ಭರಮಪ್ಪ ಉರ್ಮಿ ಅಂತಂದು ನಾನು ಕೂಡ ಇವತ್ತು ಪತ್ರಿಕೆ ಮಾಧ್ಯಮಗಳ ಮೂಲಕ ಇವತ್ತು ಟಿವಿ ಮೂಲಕ ಇದು ಎಲ್ಲ ರಾಜ್ಯ ತುಂಬನೋದು ಒಂದು ಎಲ್ಲ ಶುಭ ಸುದ್ದಿ ಆಗಲಿ ಅಂತಂದು ಹೇಳಿ ನಾನು ಒಂದು ವಿವರಣೆಯನ್ನು ಕೊಟ್ಟು ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಭರಮಪ್ಪ ಅವ್ರ ತಂದೆಯವರ ಹೆಸರು ನೋಡಿ 7 ಕೋಟಪ್ಪ ಅಂದ್ರ 7 ಕೋಟಪ್ಪ ಅವರ ಮಗನಾಗಿ ಭರಮಪ್ಪ ಅವರು ಕೂಡ ಸಹಿತ ಈ ಸೇವೆಯನ್ನ ಸಲ್ಲಿಸತಕ್ಕಂಥದ್ದು ಬಹಳ ಒಂದು ಸರಳ ವ್ಯಕ್ತಿತ್ವ ಅಂತೇಳಿ ನಾವಿಲ್ಲಿ ಗುರುತಿಸಬೇಕಾಗ್ತದ. ಇವತ್ತಿನ ದಿವಸ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಎಲ್ಲಾ ಸಾರ್ವಜನಿಕರಿರ್ಬೋದು, ಗೊರಪ್ಪಗಳನ್ನ ಗೌರವದಿಂದ ಕಾಣಬೇಕಂತೇಳಿ ಈ ಟ್ರಸ್ಟ್ ಕಮಿಟಿ ವತಿಯಿಂದ ಅವರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕಂತೇಳಿ ನಾನು 2 ಮಾತನ್ನು